ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದಿಂದ ಅಧಿಕಾರ ಬರುವುದು ನಿಶ್ಚಿತ ಅನ್ನುವಂಥ ರೀತಿಯಲ್ಲಿ ಇವತ್ತು ರಿಸಲ್ಟ್ ಬರ್ತಾ ಇದೆ. ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ ಇದೇ ರೀತಿ ರಿಸಲ್ಟ್ ಬರ್ಬೋದು ಅಂತೇಳಿ. ಮತ್ತು ಎಕ್ಸಿಟ್ ಪೋಲ್ ಅದರ ಪ್ರಕಾರನೂ ಹಲವಾರು ಏಜೆನ್ಸಿಗಳು ಏನೊಂದು ಎಕ್ಸಿಟ್ ಪೋಲ್ ಮಾಡಿದ್ದು ಅವರ ನಿರೀಕ್ಷೆನೂ ಅದೇ ರೀತಿ ಇತ್ತು. ಅದಕ್ಕಾಗಿ ಇವತ್ತು ಒಳ್ಳೆಯ ರೀತಿಯಂಥ ಫಲಿತಾಂಶ ಬಂದದ. ಮತ್ತು ಇಡೀ ದೇಶಕ್ಕೆ ಯಾವ ರೀತಿ ನರೇಂದ್ರ ಮೋದಿ ಒಂದು ಉತ್ತಮವಾದಂಥ ಆಡಳಿತ ಕೊಟ್ಟಿದ್ದಾರೆ, ಇಡೀ ಜಗತ್ತಿನಲ್ಲಿ ಒಂದು ಗೌರವ ಕೊಡುವಂಥ ತರುವಂಥ ಕೆಲಸವನ್ನು ಮೋದಿಯವರು ಮಾಡಿದ್ದಾರೆ. ಅದೇ ರೀತಿ ದಿಲ್ಲಿಯ ಜನತೆ ಸಹಿತ ಅಲ್ಲಿಯ ರಾಜ್ಯದಲ್ಲೂ ಸಹಿತ BJP ಸರ್ಕಾರ ಮೋದಿಯವ್ರ ನಾಯಕತ್ವ ಬೇಕು ಅನ್ನುವಂಥ ಒಂದು ರಿಸಲ್ಟನ್ನು ಇವತ್ತು ದಿಲ್ಲಿ ಫಲಿತಾಂಶದಲ್ಲಿ ನಮಗೆ ಸಿಗಲಿಕ್ಕೆ ಸಾಧ್ಯತೆ. ಮತ್ತು 10 ವರ್ಷದ ಆಡಳಿತ, ಕೇಜ್ರಿವಾಲ್ ಆಡಳಿತ ಒಂದು ಇಮೇಜ್ ಬೆಳೆಸ್ಕೊಂಡಿದ್ರು ಕೇಜ್ರಿವಾಲ್, ಆ ಇಮೇಜು ಕಂಪ್ಲೀಟ್ಲಿ ನೆಗೆಟಿವ್ ಆಗಿದೆ. ಅಣ್ಣಾ ಹಜಾರೆಯವರ ಇನ್ನೊಂದು ಹೋರಾಟದ ಹಿನ್ನೆಲೆಯಲ್ಲಿ ಇಟ್ಕೊಂಡು ಅದರ ಲೀಡ್ ತೊಗೊಂಡು ಅವರು ಒಂದು ಇಮೇಜ್ ಬೆಳೆಸ್ಕೊಂಡ್ರು ಕೇಜ್ರಿವಾಲ್. ಮತ್ತು ಯಾವ ರೀತಿ ಇಮೇಜ್ ಬೆಳೆಸ್ಕೊಂಡ್ರು ಅಂದರೆ ಭ್ರಷ್ಟಾಚಾರ ರಹಿತವಾದಂಥ ಒಂದು ವ್ಯವಸ್ಥೆ ತರಲಿಕ್ಕೆ ನಾನೇ ಕಾರಣೀಭೂತ ಆಗ್ತೀನಿ ಅನ್ನುವಂಥ ರೀತಿಯಲ್ಲಿ ಭಾಳ ದೊಡ್ಡ ಮೆಜಾರಿಟಿಯಲ್ಲಿ ಅಧಿಕಾರಕ್ಕೆ ಬಂದರು. ಮತ್ತು ಮುಂದಿನ ಮತ್ತೊಂದು ಅಸೆಂಬ್ಲಿ ಇಲೆಕ್ಷನ್ದಲ್ಲಿ ಸಹಿತ ಎಲ್ಲ ಅಪೋಸಿಷನ್ದವ್ರನ್ನೂ ವಾಶೌಟ್ ಆಗೋ ರೀತಿಯಲ್ಲಿ ರಿಸಲ್ಟ್ ಬಂತು. ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದರು ಕೇಜ್ರಿವಾಲ್ ಮೇಲೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಯಾವ ರೀತಿ ಒಂದು ಇಮೇಜ್ ಇತ್ತು ಅದಕ್ಕೆ ವ್ಯತಿರಿಕ್ತವಾಗಿ ಭ್ರಷ್ಟಾಚಾರದ ಹಲವು ಮುಖಗಳು ಇವತ್ತು ಕೇಜ್ರಿವಾಲ್ ಮುಖಗಳು ಹೊರಗೆ ಬಂದವು. ಮತ್ತು ಅದೇ ಒಂದು ಆಪಾದನೆ ಮೇಲೆ ಅವರು ಜೈಲಿಗೂ ಹೋಗಿ ಬಂದರು. ಇವತ್ತು ಬೇಲ್ ಮೇಲಿದ್ದಾರೆ. ಅವರ ಉಪಮುಖ್ಯಮಂತ್ರಿ ಸಿಸೋಡಿಯಾ ಮತ್ತು ಒಂದು 5-6 ಜನ ಮಂತ್ರಿಗಳು ಸಹಿತ ಜೈಲಿಗೆ ಹೋಗಿ ಬಂದಿದ್ದಾರೆ. ಇನ್ನೂ ಕೆಲವರು ಮಂತ್ರಿಗಳು ಜೈಲಿನಲ್ಲೇ ಇದ್ದಾರೆ. ಈ ರೀತಿ ನೆಗೆಟಿವ್ ಇಮೇಜ್ ಇದ್ದುದರಿಂದ ಜನ ಏನು ನಿರೀಕ್ಷೆ ಇಟ್ಟುಕೊಂಡಿದ್ರು ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ, ಅದಕ್ಕೆ ವ್ಯತಿರಿಕ್ತವಾದಂಥ ಒಂದು ಆಡಳಿತ ಮಾಡಿದ್ದರಿಂದ ಇವತ್ತು ಜನ ಅವರು ತಿರಸ್ಕಾರ ಮಾಡಿದ್ದಾರೆ. ಮೋದಿಯವರ ಒಂದು ಡೆವಲಪ್ಮೆಂಟ್ ಓರಿಯೆಂಟೆಡ್ಡು ಮತ್ತು ಇಡೀ ದೇಶವನ್ನು ಮುನ್ನಡೆಸುವಲ್ಲಿ ಸಕ್ಸಸ್ ಆಗಿದ್ದು. ಮತ್ತು ಇತ್ತೀಚಿನ ಬಜೆಟ್ಟು 12 ಲಕ್ಷದವರೆಗೆ ಏನೊಂದು ತೆರಿಗೆ ಆದಾಯದ ವಿನಾಯಿತಿಯನ್ನು ಕೊಟ್ಟರಲ್ಲ, ಭಾಳ ದೊಡ್ಡ ಪ್ರಮಾಣದಲ್ಲಿ ಬಡವರಿಗೆ ಮತ್ತು ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಆಗಿದೆ. ಮತ್ತು ಹಲವಾರು ಟ್ಯಾಕ್ಸ್ ರಿಫಾರ್ಮ್ಸ್ ಏನಿದಾವಲ್ಲ ಅದು ಸಹಿತ ಒಳ್ಳೆಯ ರೀತಿ ಪರಿಣಾಮ ಆಗಿದೆ. ಅದಕ್ಕಾಗಿ ಇವತ್ತು ದಿಲ್ಲಿ ಜನ ಇವತ್ತು BJPಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಬಹುಶಃ ಮಧ್ಯಾಹ್ನವರೆಗೆ ಒಂದು ಕ್ಲಿಯರ್ ಆದಂಥ ಒಂದು ಚಿತ್ರಣ ಸಿಗ್ತದೆ. ಮತ್ತು ಇವತ್ತಿನ ಮುನ್ನಡೆ ನಾವು ನೋಡಿದರೆ ಒಂದು ಸ್ಪಷ್ಟ ಬಹುಮತ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಇದು BJPಗೆ ಮೋದಿಯವರ ನಾಯಕತ್ವಕ್ಕೆ ಸಿಕ್ಕಂಥ ಜಯ ಅಂತ ನಾನು ಹೇಳ್ತೀನಿ. ದೆಹಲಿಯ ಜನತೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಎಲ್ಲಿವರೆಗೆ ಅಂದರೆ ಯಾವ ರೀತಿ ತಿರಸ್ಕಾರ ಮಾಡಿದ್ದಾರೆ ಅಂದರೆ ಜನ ಭ್ರಷ್ಟಾಚಾರಿಗಳನ್ನಂದರೆ ಕೇಜ್ರಿವಾಲ್ ಹಿಡ್ಕೊಂಡು ಮತ್ತು ಸಿಸೋಡಿಯಾ ಹಿಡ್ಕೊಂಡು ಇವತ್ತಿನ ಮುಖ್ಯಮಂತ್ರಿ ಆಶೀಶ್ ಅವರು ಹಿಡ್ಕೊಂಡು ಎಲ್ಲರೂ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ ಯಾವ ರೀತಿ ಜನ ಒಂದು ಸಲ ಮನಸ್ಸು ಮಾಡಿದರು, ಯಾವ ರೀತಿ ರಿಸಲ್ಟ್ ಕೊಡ್ಬೋದು ಅನ್ನೋದು ಉದಾಹರಣೆ ಇವತ್ತು ದೆಹಲಿಯ ಫಲಿತಾಂಶ ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತು ಕಾಂಗ್ರೆಸ್ಸಿನ ಮುಖಭಂಗ ಆಗಿದೆ. ಕಾಂಗ್ರೆಸ್ಸಿಗೆ ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ ಜನ ತಿರಸ್ಕಾರ ಮಾಡಿದ್ದಾರೆ. ಮತ್ತು ಎಲ್ಲಿವರೆಗೆ ನಾನು ಹೇಳ್ತೀನಿ ರಾಹುಲ್ ಗಾಂಧಿಯವರ ನಾಯಕತ್ವ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಕಾಂಗ್ರೆಸ್ಸು ಎಂದೂ ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಕರ್ನಾಟಕ ಮತ್ತು ತೆಲಂಗಾಣ ಇಲ್ಲಿ ಅಧಿಕಾರದಲ್ಲಿದೆ. ಯಾವ ಕ್ಷಣದಲ್ಲಿ ಯಾವ ಹಂತದಲ್ಲಿ ಇಲ್ಲಿ ಎರಡೂ ಸರ್ಕಾರಗಳು ಕೊಲ್ಯಾಪ್ಸ್ ಆಗ್ತಾವೆ ಹೇಳಲಿಕ್ಕೆ ಬರೋದಿಲ್ಲ. ಆ ರೀತಿ ಒಂದು ಒಂದು ಇದರ ಮೇಲೆ ನೀರಿನ ಮೇಲೆ ಗುಳ್ಳಿ ಇದ್ದಂಗೆ ಯಾವುದೇ ಸಂದರ್ಭದಲ್ಲಿ ಅದು ಸ್ಫೋಟ ಆಗ್ಬೋದು. ಆ ರೀತಿಯಾದಂಥ ಪರಿಸ್ಥಿತಿ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಇದೆ ಕಾಂಗ್ರೆಸ್ಸಿಂದ. ಅಂದರೆ ನಾಯಕತ್ವದ ಕೊರತೆಯನ್ನು ಕಾಂಗ್ರೆಸ್ ಪಾರ್ಟಿ ಅನುಭವಿಸ್ತಾ ಇದೆ. ಕಾರ್ಯಕರ್ತರ ಪಡೆ ಇಲ್ಲ ಅಲ್ಲಿ, ಕೇವಲ ಗುಂಪುಗಳು, ಕೇವಲ ವೋಟ್ ಬ್ಯಾಂಕು ಮತ್ತು ಪೂರ್ತಿ ಡಿಪೆಂಡ್ ಆನ್ ಅಲ್ಪಸಂಖ್ಯಾತರು, ಮುಸ್ಲಿಮ್ಸು, ಅಲ್ಪಸಂಖ್ಯಾತರು. ಬೆಳಗಿಂದ ಸಾಯಂಕಾಲ ಇವರು ಮಂತ್ರ ಜಪಿಸೋದಂದರೆ ಇವತ್ತು ಅಲ್ಪಸಂಖ್ಯಾತರು ಅಂದರೆ ಬೇರೆ ಜನ ಇವ್ರು ಕಾಣ್ತಾನೆ ಇಲ್ಲಂತ. ಹಿಂದೂಗಳು ಕಾಣ್ತಾನೆ ಇಲ್ಲ ಇವ್ರಿಗೆ, ಕಾಂಗ್ರೆಸ್ ಅವ್ರಿಗೆ. ಎಂಟೈರ್ಲಿ ದೇ ಡಿಪೆಂಡೆಂಟ್ ಆನ್ ಮುಸ್ಲಿಮ್ಸ್, ಅಲ್ಪಸಂಖ್ಯಾತರು. ಅದಕ್ಕಾಗಿ ಈ ಅಧೋಗತಿಗೆ ಕಾಂಗ್ರೆಸ್ ಹೋಗ್ತಾ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಹೀಗಾಗಿ ಬರುವಂಥ ದಿವಸಗಳಲ್ಲಿ ಬಹುಶಃ ಹೊಸ ಜನ್ರೇಷನ್ ಅಲ್ಲಿನೂ ಬರ್ಬೋದು ಅಂತ ನಂಗೆ ಅನ್ನಿಸ್ತದೆ. ಆದರೆ ಕಾಂಗ್ರೆಸ್ ಅಂತೂ ದೇಶದಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳ್ತೇನೆ. ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದಿಂದ ಅಧಿಕಾರ ಬರುವುದು ನಿಶ್ಚಿತ ಅನ್ನುವಂಥ ರೀತಿಯಲ್ಲಿ ಇವತ್ತು ರಿಸಲ್ಟ್ ಬರ್ತಾ ಇದೆ. ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ ಇದೇ ರೀತಿ ರಿಸಲ್ಟ್ ಬರ್ಬೋದು ಅಂಥೇಳಿ. ಮತ್ತು ಎಕ್ಸಿಟ್ ಪೋಲ್ ಅದರ ಪ್ರಕಾರನೂ ಹಲವಾರು ಏಜೆನ್ಸಿಗಳು ಏನೊಂದು ಎಕ್ಸಿಟ್ ಪೋಲ್ ಮಾಡಿದ್ದು ಅವರ ನಿರೀಕ್ಷೆನೂ ಅದೇ ರೀತಿ ಇತ್ತು. ಅದಕ್ಕಾಗಿ ಇವತ್ತು ಒಳ್ಳೆಯ ರೀತಿಯಂಥ ಫಲಿತಾಂಶ ಬಂದದ.
ಮತ್ತು ಇಡೀ ದೇಶಕ್ಕೆ ಯಾವ ರೀತಿ ನರೇಂದ್ರ ಮೋದಿ ಒಂದು ಉತ್ತಮವಾದಂಥ ಆಡಳಿತ ಕೊಟ್ಟಿದ್ದಾರೆ, ಇಡೀ ಜಗತ್ತಿನಲ್ಲಿ ಒಂದು ಗೌರವ ಕೊಡುವಂಥ ತರುವಂಥ ಕೆಲಸವನ್ನು ಮೋದಿಯವರು ಮಾಡಿದ್ದಾರೆ. ಅದೇ ರೀತಿ ದಿಲ್ಲಿಯ ಜನತೆ ಸಹಿತ ಅಲ್ಲಿಯ ರಾಜ್ಯದಲ್ಲೂ ಸಹಿತ BJP ಸರ್ಕಾರ ಮೋದಿಯವ್ರ ನಾಯಕತ್ವ ಬೇಕು ಅನ್ನುವಂಥ ಒಂದು ರಿಸಲ್ಟನ್ನು ಇವತ್ತು ದಿಲ್ಲಿ ಫಲಿತಾಂಶದಲ್ಲಿ ನಮಗೆ ಸಿಗಲಿಕ್ಕೆ ಸಾಧ್ಯತೆ. ಮತ್ತು 10 ವರ್ಷದ ಆಡಳಿತ, ಕೇಜ್ರಿವಾಲ್ ಆಡಳಿತ ಒಂದು ಇಮೇಜ್ ಬೆಳೆಸ್ಕೊಂಡಿದ್ರು ಕೇಜ್ರಿವಾಲ್, ಆ ಇಮೇಜು ಕಂಪ್ಲೀಟ್ಲಿ ನೆಗೆಟಿವ್ ಆಗಿದೆ. ಅಣ್ಣಾ ಹಜಾರೆಯವರ ಇನ್ನೊಂದು ಹೋರಾಟದ ಹಿನ್ನೆಲೆಯಲ್ಲಿ ಇಟ್ಕೊಂಡು ಅದರ ಲೀಡ್ ತೊಗೊಂಡು ಅವರು ಒಂದು ಇಮೇಜ್ ಬೆಳೆಸ್ಕೊಂಡ್ರು ಕೇಜ್ರಿವಾಲ್. ಮತ್ತು ಯಾವ ರೀತಿ ಇಮೇಜ್ ಬೆಳೆಸ್ಕೊಂಡ್ರು ಅಂದರೆ, ಭ್ರಷ್ಟಾಚಾರ ರಹಿತವಾದಂಥ ಒಂದು ವ್ಯವಸ್ಥೆ ತರಲಿಕ್ಕೆ ನಾನೇ ಕಾರಣೀಭೂತ ಆಗ್ತೀನಿ ಅನ್ನುವಂಥ ರೀತಿಯಲ್ಲಿ ಭಾಳ ದೊಡ್ಡ ಮೆಜಾರಿಟಿಯಲ್ಲಿ ಅಧಿಕಾರಕ್ಕೆ ಬಂದರು. ಮತ್ತು ಮುಂದಿನ ಮತ್ತೊಂದು ಅಸೆಂಬ್ಲಿ ಇಲೆಕ್ಷನ್ದಲ್ಲಿ ಸಹಿತ ಎಲ್ಲ ಅಪೋಸಿಷನ್ದವ್ರನ್ನೂ ವಾಶೌಟ್ ಆಗೋ ರೀತಿಯಲ್ಲಿ ರಿಸಲ್ಟ್ ಬಂತು. ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದರು ಕೇಜ್ರಿವಾಲ್ ಮೇಲೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಯಾವ ರೀತಿ ಒಂದು ಇಮೇಜ್ ಇತ್ತು, ಅದಕ್ಕೆ ವ್ಯತಿರಿಕ್ತವಾಗಿ ಭ್ರಷ್ಟಾಚಾರದ ಹಲವು ಮುಖಗಳು ಇವತ್ತು ಕೇಜ್ರಿವಾಲ್ ಮುಖಗಳು ಹೊರಗೆ ಬಂದವು. ಮತ್ತು ಅದೇ ಒಂದು ಆಪಾದನೆ ಮೇಲೆ ಅವರು ಜೈಲಿಗೂ ಹೋಗಿ ಬಂದರು. ಇವತ್ತು ಬೇಲ್ ಮೇಲಿದ್ದಾರೆ. ಅವರ ಉಪಮುಖ್ಯಮಂತ್ರಿ ಸಿಸೋಡಿಯಾ ಮತ್ತು ಒಂದು 5-6 ಜನ ಮಂತ್ರಿಗಳು ಸಹಿತ ಜೈಲಿಗೆ ಹೋಗಿ ಬಂದಿದ್ದಾರೆ. ಇನ್ನೂ ಕೆಲವರು ಮಂತ್ರಿಗಳು ಜೈಲಿನಲ್ಲೇ ಇದ್ದಾರೆ. ಈ ರೀತಿ ನೆಗೆಟಿವ್ ಇಮೇಜ್ ಇದ್ದುದರಿಂದ ಜನ ಏನು ನಿರೀಕ್ಷೆ ಇಟ್ಟುಕೊಂಡಿದ್ರು, ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ, ಅದಕ್ಕೆ ವ್ಯತಿರಿಕ್ತವಾದಂಥ ಒಂದು ಆಡಳಿತ ಮಾಡಿದ್ದರಿಂದ ಇವತ್ತು ಜನ ಅವರು ತಿರಸ್ಕಾರ ಮಾಡಿದ್ದಾರೆ. ಮೋದಿಯವರ ಒಂದು ಡೆವಲಪ್ಮೆಂಟ್ ಓರಿಯೆಂಟೆಡ್ಡು ಮತ್ತು ಇಡೀ ದೇಶವನ್ನು ಮುನ್ನಡೆಸುವಲ್ಲಿ ಸಕ್ಸಸ್ ಆಗಿದ್ದು. ಮತ್ತು ಇತ್ತೀಚಿನ ಬಜೆಟ್ಟು 12 ಲಕ್ಷದವರೆಗೆ ಏನೊಂದು ತೆರಿಗೆ ಆದಾಯದ ವಿನಾಯಿತಿಯನ್ನು ಕೊಟ್ಟರಲ್ಲ, ಭಾಳ ದೊಡ್ಡ ಪ್ರಮಾಣದಲ್ಲಿ ಬಡವರಿಗೆ ಮತ್ತು ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಆಗಿದೆ. ಮತ್ತು ಹಲವಾರು ಟ್ಯಾಕ್ಸ್ ರಿಫಾರ್ಮ್ಸ್ ಏನಿದಾವಲ್ಲ, ಅದು ಸಹಿತ ಒಳ್ಳೆಯ ರೀತಿ ಪರಿಣಾಮ ಆಗಿದೆ. ಅದಕ್ಕಾಗಿ ಇವತ್ತು ದಿಲ್ಲಿ ಜನ ಇವತ್ತು BJPಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಬಹುಶಃ ಮಧ್ಯಾಹ್ನವರೆಗೆ ಒಂದು ಕ್ಲಿಯರ್ ಆದಂಥ ಒಂದು ಚಿತ್ರಣ ಸಿಗ್ತದೆ. ಮತ್ತು ಇವತ್ತಿನ ಮುನ್ನಡೆ ನಾವು ನೋಡಿದರೆ ಒಂದು ಸ್ಪಷ್ಟ ಬಹುಮತ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಇದು BJPಗೆ ಮೋದಿಯವರ ನಾಯಕತ್ವಕ್ಕೆ ಸಿಕ್ಕಂಥ ಜಯ ಅಂತ ನಾನು ಹೇಳ್ತೀನಿ. ದೆಹಲಿಯ ಜನತೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಎಲ್ಲಿವರೆಗೆ ಅಂದರೆ ಯಾವ ರೀತಿ ತಿರಸ್ಕಾರ ಮಾಡಿದ್ದಾರೆ ಅಂದರೆ, ಜನ ಭ್ರಷ್ಟಾಚಾರಿಗಳನ್ನಂದರೆ ಕೇಜ್ರಿವಾಲ್ ಹಿಡ್ಕೊಂಡು ಮತ್ತು ಸಿಸೋಡಿಯಾ ಹಿಡ್ಕೊಂಡು ಇವತ್ತಿನ ಮುಖ್ಯಮಂತ್ರಿ ಆಶೀಶ್ ಅವರು ಹಿಡ್ಕೊಂಡು ಎಲ್ಲರೂ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ ಯಾವ ರೀತಿ ಜನ ಒಂದು ಸಲ ಮನಸ್ಸು ಮಾಡಿದರು, ಯಾವ ರೀತಿ ರಿಸಲ್ಟ್ ಕೊಡ್ಬೋದು ಅನ್ನೋದು ಉದಾಹರಣೆ ಇವತ್ತು ದೆಹಲಿಯ ಫಲಿತಾಂಶ ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತು ಕಾಂಗ್ರೆಸ್ಸಿನ ಮುಖಭಂಗ ಆಗಿದೆ. ಕಾಂಗ್ರೆಸ್ಸಿಗೆ ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ ಜನ ತಿರಸ್ಕಾರ ಮಾಡಿದ್ದಾರೆ. ಮತ್ತು ಎಲ್ಲಿವರೆಗೆ ನಾನು ಹೇಳ್ತೀನಿ, ರಾಹುಲ್ ಗಾಂಧಿಯವರ ನಾಯಕತ್ವ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಕಾಂಗ್ರೆಸ್ಸು ಎಂದೂ ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಅದಕ್ಕಾಗಿ ಕಾಂಗ್ರೆಸ್ ಇವತ್ತು ಕರ್ನಾಟಕ ಮತ್ತು ತೆಲಂಗಾಣ ಇಲ್ಲಿ ಅಧಿಕಾರದಲ್ಲಿದೆ. ಯಾವ ಕ್ಷಣದಲ್ಲಿ ಯಾವ ಹಂತದಲ್ಲಿ ಇಲ್ಲಿ ಎರಡೂ ಸರ್ಕಾರಗಳು ಕೊಲ್ಯಾಪ್ಸ್ ಆಗ್ತಾವೆ ಹೇಳಲಿಕ್ಕೆ ಬರೋದಿಲ್ಲ. ಆ ರೀತಿ ಒಂದು ಒಂದು ಇದರ ಮೇಲೆ, ನೀರಿನ ಮೇಲೆ ಗುಳ್ಳಿ ಇದ್ದಂಗೆ ಯಾವುದೇ ಸಂದರ್ಭದಲ್ಲಿ ಅದು ಸ್ಫೋಟ ಆಗ್ಬೋದು. ಆ ರೀತಿಯಾದಂಥ ಪರಿಸ್ಥಿತಿ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಇದೆ ಕಾಂಗ್ರೆಸ್ಸಿಂದ. ಅಂದರೆ ನಾಯಕತ್ವದ ಕೊರತೆಯನ್ನು ಕಾಂಗ್ರೆಸ್ ಪಾರ್ಟಿ ಅನುಭವಿಸ್ತಾ ಇದೆ. ಕಾರ್ಯಕರ್ತರ ಪಡೆ ಇಲ್ಲ ಅಲ್ಲಿ, ಕೇವಲ ಗುಂಪುಗಳು, ಕೇವಲ ವೋಟ್ ಬ್ಯಾಂಕು ಮತ್ತು ಪೂರ್ತಿ ಡಿಪೆಂಡ್ ಆನ್ ಅಲ್ಪಸಂಖ್ಯಾತರು, ಮುಸ್ಲಿಮ್ಸು, ಅಲ್ಪಸಂಖ್ಯಾತರು. ಬೆಳಗಿಂದ ಸಾಯಂಕಾಲ ಇವರು ಮಂತ್ರ ಜಪಿಸೋದಂದರೆ ಇವತ್ತು ಅಲ್ಪಸಂಖ್ಯಾತರು ಅಂದರೆ ಬೇರೆ ಜನ ಇವ್ರು ಕಾಣ್ತಾನೆ ಇಲ್ಲಂತ. ಹಿಂದೂಗಳು ಕಾಣ್ತಾನೆ ಇಲ್ಲ ಇವ್ರಿಗೆ, ಕಾಂಗ್ರೆಸ್ ಅವ್ರಿಗೆ. ಎಂಟೈರ್ಲಿ ದೇ ಡಿಪೆಂಡೆಂಟ್ ಆನ್ ಮುಸ್ಲಿಮ್ಸ್, ಅಲ್ಪಸಂಖ್ಯಾತರು. ಅದಕ್ಕಾಗಿ ಈ ಅಧೋಗತಿಗೆ ಕಾಂಗ್ರೆಸ್ ಹೋಗ್ತಾ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಹೀಗಾಗಿ ಬರುವಂಥ ದಿವಸಗಳಲ್ಲಿ ಬಹುಶಃ ಹೊಸ ಜನ್ರೇಷನ್ ಅಲ್ಲಿನೂ ಬರ್ಬೋದು ಅಂತ ನಂಗೆ ಅನ್ನಿಸ್ತದೆ. ಆದರೆ ಕಾಂಗ್ರೆಸ್ ಅಂತೂ ದೇಶದಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳ್ತಾರೆ.